ಹೊಲದಲ್ಲಿ ಹೂತಿಟ್ಟ 5 ಲಕ್ಷ ಗೆದ್ದಲು ಪಾಲು. ಕಣ್ಣೀರಲ್ಲಿ ಮುಳುಗಿರೋ ರೈತನ ಕುಟುಂಬ. ಸುರಕ್ಷಿತವಾಗಿಡಬೇಕೆಂಬ ಕಾರಣಕ್ಕೆ ರೈತನೊಬ್ಬ ತಮ್ಮ ಜಮೀನಿನಲ್ಲಿ ಹೂತಿಟ್ಟಿದ್ದ ಲಕ್ಷಾಂತರ ರೂಪಾಯಿ ಹಣವನ್ನ ಗೆದ್ದಲು ತಿಂದು ಹಾಕಿ ಸಂಪೂರ್ಣವಾಗಿ ನಾಶ ಮಾಡಿರುವ ವಿಚಿತ್ರ ಹಾಗೂ ಆಘಾತಕಾರಿ ಘಟನೆ ರಾಜಸ್ಥಾನದಲ್ಲಿ ವರದಿಯಾಗಿದೆ. ಮಂಗಿಲಾಲ್ ಮೇಘವಾಲ್ ಅವರು 5 ಲಕ್ಷ ರೂಪಾಯಿ ನಗದನ್ನ ಪಾಲಿಥಿನ್ ಚೀಲದಲ್ಲಿ ಸುತ್ತಿ ತಮ್ಮ ಕೃಷಿ ಜಮೀನಿನಲ್ಲಿ ಹೂತಿಟ್ಟಿದ್ರು. ಸ್ವಲ್ಪ ದಿನಗಳ ನಂತರ ತಾವು ಹಣವನ್ನ ಎಲ್ಲಿ ಹೂತಿಟ್ಟಿದ್ದೆವು ಎಂಬ ಸ್ಥಳವೇ ಅವರಿಗೆ ಮರೆತು ಹೋಗಿತ್ತು. ತಮ್ಮ ಈ ಸಮಸ್ಯೆಯನ್ನ ಅವರು ಮಕ್ಕಳ ಬಳಿ ಹೇಳ್ಕೊಂಡಿದ್ದು, ಕುಟುಂಬ ಸದಸ್ಯರೆಲ್ಲರೂ ಸೇರಿ ಬರೋಬ್ಬರಿ 10 ಎಕರೆ ಜಮೀನಿನಲ್ಲಿ ಹಲವು ಕಡೆಗಳಲ್ಲಿ ಅಗೆದು ಹುಡುಕಾಡಿದ್ರೂ ಹಣ ಸಿಕ್ಕಿರಲಿಲ್ಲ. ಮಳೆ ಬಂದು ಬಿತ್ತನೆ ಮಾಡುವ ಸಂದರ್ಭ ಮಣ್ಣಿನಲ್ಲಿದ್ದ ಹಣದ ಚೀಲ ಮೇಲೆ ಬಂದಿದೆ. ಖುಷಿಯಿಂದ ಚೀಲವನ್ನ ತೆರೆದು ನೋಡಿದಾಗ ಚೀಲದ ಒಳಗಿದ್ದ ಎಲ್ಲಾ ನೋಟುಗಳನ್ನ ಗೆದ್ದಲುಗಳು ಸಂಪೂರ್ಣವಾಗಿ ತಿಂದು ಹಾಕಿ ತುಂಡುಗಳನ್ನಾಗಿ ಮಾಡಿಬಿಟ್ಟಿದ್ವು. ನೋಟುಗಳು ಹಾಳಾಗಿರೋದ್ರಿಂದ ಬದಲಾಯಿಸಲು ಬ್ಯಾಂಕ್ ಅಧಿಕಾರಿಗಳು ಕೂಡ ನಿರಾಕರಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಕಷ್ಟಪಟ್ಟು ಸಂಪಾದಿಸಿದ ಹಣ ಮಣ್ಣು ಪಾಲಾಗಿದ್ದಲ್ಲದೆ ಗೆದ್ದಲು ಪಾಲಾಗಿರೋದನ್ನ ಕಂಡು ರೈತ ಕುಟುಂಬ ಕಣ್ಣೀರು ಹಾಕುವಂತಾಗಿದೆ. ಗ್ರಾಮೀಣ ಜನರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ನಿರ್ಮಾಣವಾಗಿದೆ ಶ್ರೀ ಕಾಶಿ ವಿಶ್ವನಾಥ ಕಲ್ಯಾಣ ಮಂಟಪ. ಮುಧೋಳ ತಾಲೂಕಿನ ಮಂಟೂರ್ ಗ್ರಾಮದಲ್ಲಿ ಶ್ರೀ ಸಿದ್ಧಾರೂಢ ಬೃಹನ್ ಮಠದ ವತಿಯಿಂದ ನಿರ್ಮಾಣವಾಗಿದೆ. ಶ್ರೀ ಸದಾನಂದ ಮಹಾಸ್ವಾಮಿಗಳ ಕನಸಿನ ಕೂಸಾದ ಈ ಕಲ್ಯಾಣ ಮಂಟಪ ಬೃಹತ್ ಸಭಾಭವನ, ಅತ್ಯುತ್ತಮ ಗಾಳಿ, ಬೆಳಕು, ಶುದ್ಧ ಕುಡಿಯುವ ನೀರು, ಅಡುಗೆ ಮಾಡಲು ಸಿಲಿಂಡರ್ ಅಷ್ಟೇ ಅಲ್ಲದೆ ಕಟ್ಟಿಗೆ ಒಲೆಯ ಕಿಚನ್ ವ್ಯವಸ್ಥೆ, ಅಡುಗೆ ಸಾಮಾನುಗಳು ಹೊಂದಿದೆ. ಮದುವೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ಈ ಸಭಾಭವನ 3 ರಿಂದ 4 ಸಾವಿರ ಜನರಿಗೆ ಅನುಕೂಲವಾಗುವಂತಿದೆ. ಕಾರ್ಯಕ್ರಮಕ್ಕೆ ಬಂದವರ ವಸತಿಗಾಗಿ ಸುಸಜ್ಜಿತ ರೂಮ್ಗಳು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಸಕಲ ಸೌಲಭ್ಯಗಳು ಕೂಡ ಇಲ್ಲಿ ಲಭ್ಯವಿದೆ. ಸುತ್ತಮುತ್ತಲ ಅನೇಕ ಗ್ರಾಮಗಳು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ 9187099661 ನಂಬರ್ಗೆ ಸಂಪರ್ಕಿಸಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.